ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿನ್ನೆ ರಾತ್ರಿ ಒಂದು ದೊಡ್ಡ ದುರಂತ ಶಿವಮೊಗ್ಗ ನಡೆದಿದೆ. ಹೊಸನಗರದಿಂದ ಏನು ಬೆಂಗಳೂರು ಹೊರಟಂತ ಏನು ಸ್ಲೀಪರ್ ಬಸ್ ಇದೆ, ಖಾಸಗಿ ಬಸ್ ಇದೆ, ಅದು ಸುಟ್ಟು ಸಂಪೂರ್ಣವಾಗಿ ಕರಕಲಾಗಿದೆ. ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ಸೂಡೂರು ಮತ್ತು ಅರಸಾಳ್ ಇದೆ. ಅರಸಾಳ್ ಮಧ್ಯೆ ಇರುವಂಥದ್ದು ಫಾರೆಸ್ಟ್ ಏರಿಯಾ ಇದು. ಈ ಫಾರೆಸ್ಟ್ ಏರಿಯಾದ ಮಧ್ಯದಲ್ಲಿರುವಂಥದ್ದು ಏನು ಅದು ಬರ್ತಾ ಇತ್ತಂತ ಏನು ಬಸ್ ಇದೆ. ಆ ಬಸ್ಸಲ್ಲಿ ರಿಪ್ಪನ್ಪೇಟೆ ಇದೆ. ರಿಪ್ಪನ್ಪೇಟೆಯಿಂದ ಬರ್ತಾ ಇತ್ತು. ರಿಪ್ಪನ್ಪೇಟೆಯಿಂದ ಬರೋ ಮಾರ್ಗದಲ್ಲಿ ಬಸ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸ್ಕೊಂಡಿದೆ. ಬೆಂಕಿ ಕಾಣಿಸ್ಕೊಂಡ ಪರಿಣಾಮವಾಗಿ ಮುಂದೆ ಏನು ಚಾಲಕನಿಗೆ ಏನು ಕಂಡಕ್ಟರ್ ಒಂದು ಮಾಹಿತಿ ಕೊಡ್ತಾನೆ. ಅದರ ನಂತರ ಚಾಲಕ ಎಚ್ಚೆತ್ತುಕೊಳ್ತಾನೆ. ಯಾವಾಗ ಬೆಂಕಿ ಬಂತು, ಆ ಬೆಂಕಿ ಬಂದ ನಂತರ ಚಾಲಕ ತನ್ನ ಬಸ್ಸನ್ನು ನಿಯಂತ್ರಣ ಕಳ್ಕೊಂಡು ನೇರವಾಗಿ ಮರಕ್ಕೆ ಡಿಕ್ಕಿ ಹೊಡ್ತಾನೆ. ಬಸ್ನಲ್ಲಿ ಸುಮಾರು 36 ಪ್ರಯಾಣಿಕರಿದ್ದರು. ಆ 36 ಪ್ರಯಾಣಿಕರು ಯಾವಾಗ ಬೆಂಕಿ ಹತ್ತ ನಂತರ ಒಬ್ಬೊಬ್ಬರಾಗಿ ಹೊರಗಡೆ ಬರಲಿಕ್ಕೆ ಶುರುವಾದರು. ನಾವು ನೋಡ್ಬೋದು ಬಸ್ ಹೇಗಿದೆ ಅಂತೇಳಿ. ಏನು ತುರ್ತು ನಿರ್ಗಮನ ಏನು ಬಾಗಿಲಿದೆ, ಆ ಬಾಗಿಲ ಮುಖಾಂತರ ಹಿಂಭಾಗದಿಂದ 36ಕ್ಕೂ ಹೆಚ್ಚು ಏನು ಪ್ರಯಾಣಿಕರಿದ್ದಾರೆ. ಆ ಪ್ರಯಾಣಿಕರು ಹೊರಗಡೆ ಬಂದರೆ ಅದೃಷ್ಟ ಚೆನ್ನಾಗಿತ್ತು. ಕೂಡಲೇ ಏನು ಬೆಂಕಿ ತಗಲಿದ ನಂತರ ಎಲ್ಲರಿಗೂ ಅದು ಗಮನಕ್ಕೆ ಬಂದಿದೆ. ಸುಮಾರು 10 ಸುಮಾರಿಗೆ ಒಂದು ದುರಂತ ನಡೆದಿದೆ. ಹಾಗಾಗಿ ಇನ್ನೂ ಜನರು ಕೂಡ ಎಚ್ಚರ ಇದ್ದರು. ಸ್ಲೀಪರ್ ಬಸ್ ಆಗಿದೆ. ಸಹಜವಾಗಿ ಕೂಡ ಮಧ್ಯರಾತ್ರಿ ಬೆಳಗ್ಗೆ ಜಾವಾಗಿದ್ದರೆ ಒಂದು ದೊಡ್ಡ ಅನಾಹುತ ಆಗೋದು, ಸಜೀವ ದಹನ ಆಗುವಂಥ ಸಾಧ್ಯತೆ ಇತ್ತು. ಹಾಗಾಗಿ ಏನು ಪ್ರಯಾಣಿಕರಿದ್ದರು, ಆ ಪ್ರಯಾಣಿಕರು ಎಚ್ಚರವಾಗಿದ್ದರಿಂದ ಬೆಂಕಿ ಹತ್ತಿದ ತಕ್ಷಣ ಕೂಡ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಹೊರಗಡೆ ಬರಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ 36 ಜನರು ಕೂಡ ಹೊರಗಡೆ ಬಂದಿದ್ದಾರೆ, ಬಚಾವಾಗಿದ್ದಾರೆ. ಸುಮಾರು 14ಕ್ಕಿಂತ ಹೆಚ್ಚು ಜನರಿಗೆ ಸಣ್ಣಪುಟ್ಟ ಗಾಯ ಆಗಿತ್ತು. ಅವ್ರನ್ನ ಕೂಡಲೇ ಅವರನ್ನು ಮೆಗ್ಗಾನ್ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕೆಲವರು ಖಾಸಗಿ ಆಸ್ಪತ್ರೆಗೆ ಕೂಡ ಚಿಕಿತ್ಸೆ ನೀಡಲಾಗ್ತದೆ. ಅಂದರೆ ಖಾಸಗಿ ಬಸ್ಗಳ ಅವಾಂತರ ಎಷ್ಟಾಗ್ತದೆ ಅಂದರೆ ಪ್ರಯಾಣಿಕರ ಜೀವದ ಜೊತೆ ಒಂದು ರೀತಿ ಚೆಲ್ಲಾಟವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏಕಾಏಕಿ ಏನು ಡೀಸೆಲ್ ಟ್ಯಾಂಕರ್ಗೆ ಬೆಂಕಿ ಹೇಗೆ ಅನ್ನೋದು ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗಿದೆ. ಅಂದರೆ ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ದಾರೆ. ರಿಪ್ಪನ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೂಡ ಈಗ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆ ಮಾಡಬೇಕಾಗಿದೆ. ಈ ಬಸ್ಸಿಗೆ ಏನು ಆಕಸ್ಮಿಕ ಬೆಂಕಿ ಹತ್ತಿದ ಹೇಗೆ, ಮತ್ತು ಡೀಸೆಲ್ ಟ್ಯಾಂಕರ್ ಬೆಂಕಿ ಹತ್ತಿದ ಹೇಗೆ, ಮತ್ತು ಸಂಪೂರ್ಣವಾಗಿ ಬಸ್ಸು ಕೆಲವೇ ಕ್ಷಣಗಳಲ್ಲಿ ಸುಟ್ಟು ಕರಕಲಾಗಿದೆ. ಹಾಗಾಗಿ ಈ ಒಂದು ನೋಡ್ಬೋದು ಒಳಗಡೆ ಅಂದರೆ ಏನು ಶಿವಮೊಗ್ಗದಿಂದ ಏನು ಹೊಸನಗರದಿಂದ ಶಿವಮೊಗ್ಗ ಹೋಗುವಂಥ ಹೈವೇ ಇದು, ರಾಜ್ಯ ಹೆದ್ದಾರಿ ಇದು. ಈ ರಾಜ್ಯ ಹೆದ್ದಾರಿಯಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಅದೃಷ್ಟದ ನೋಡ್ಬೋದು ಹೇಗೆ ಅಂತಂದರೆ ಏನು ಈ ಭಾಗದಲ್ಲಿ ಅಂದರೆ ನಾವು ಚಿತ್ರದುರ್ಗದಲ್ಲಿ ಕೂಡ ಒಂದು ಬಸ್ ದುರಂತ ಆಯಿತು. ಅದರಲ್ಲೂ ಆ ಪ್ರಕರಣದಲ್ಲೂ ಕೂಡ ನೋಡಿದ್ವಿ. ಏನಂದರೆ ಲಗೇಜ್ ಇದೆ, ಆ ಲಗೇಜ್ ಮೂಲಕವಾಗಿ ಆ ಲಗೇಜಲ್ಲಿ ಒಳಗಡೆ ಏನೇನು ಇರುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಈ ಒಂದು ಸ್ಪಾರ್ಕ್ ಹೇಗಾಯಿತು, ಹೇಗೆ ಬೆಂಕಿ ಆಯಿತು ಅನ್ನೋದು ಕೂಡ ಸಾಕಷ್ಟು ಈಗ ಪ್ರಶ್ನೆ ಕಾಡ್ತದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಒಳಗಡೆ ಎಲ್ಲ ಟೈರ್ಗಳು ಸುಟ್ಟು ಹೋಗಿದ್ದಾವೆ. ಎಲ್ಲ ಟೈರ್ಗಳು ಸುಟ್ಟು ಹೋಗಿದ್ದಾವೆ. ಒಳಗಡೆ ಇರುವಂಥ ಏನು ನೋಡಿ ಕಾಯಿಗಳು ನೋಡ್ತಾ ಇದ್ದೀವಿ. ಒಳಗಡೆ ಕಾಯಿಗಿತ್ತು, ಈ ಕಾಯಿಗಳೆಲ್ಲ ಸುಟ್ಟು ಕರಕಲಾಗಿದೆ. ಬಾಟ್ಲ್ ಇದೆ, ಬ್ಯಾಗ್ ಇದೆ. ಅಂದರೆ 36 ಜನ ಏನು ಪ್ಯಾಸೆಂಜರ್ಸ್ ಇದ್ದಾರೆ, ಆ ಪ್ಯಾಸೆಂಜರ್ಸ್ ಎಲ್ಲರೂ ಕೂಡ ಏನು ವಸ್ತುಗಳಿತ್ತು, ಲಗೇಜ್ ಇತ್ತು, ಅದು ಸುಟ್ಟು ಸಂಪೂರ್ಣವಾಗಿ ಕರಕಲಾಗಿದೆ. ನೋಡ್ಬೋದು ಹಿಂಭಾಗದಲ್ಲಿ ಹೇಗಿದೆ ಅಂತೇಳಿ. ಏನು ಎಕ್ಸಿಟ್ ಡೋರ್ ಇದೆ, ಈ ಎಕ್ಸಿಟ್ ಡೋರ್ ಮುಖಾಂತರ ಕೂಡ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದು ಪ್ರಯಾಣಿಕರು ತಮ್ಮ ಜೀವವನ್ನು ಉಳಿಸ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಏನು ಕಂಡಕ್ಟರ್ಗೆ ಕೂಡ ತೀವ್ರ ಸ್ವರೂಪದ ಗಾಯ ಆಗಿದೆ. ಆತನು ಕೂಡ ಬಸ್ಸಿಂದ ಹೊರಗಡೆ ಬಿದ್ದಾನೆ. ಅವನ ಮುಖ ಎಲ್ಲ ಸುಟ್ಟಿದೆ. ಅವನಿಗೆ ಅದು ಚಾಲಕನಿಗೂ ಕೂಡ ಗಾಯ ಆಗಿದೆ. ಒಂದಿಷ್ಟು ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯ ಆಗಿದೆ, ಸುಟ್ಟು ಗಾಯ ಆಗಿದೆ. ನೋಡ್ಬೋದು ಈ ರೀತಿಯಾಗಿ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಒಳಗಡೆ ಸೀಟ್ ನೋಡ್ಬೋದು, ಎಲ್ಲ ಸೀಟ್ಗಳು ಸುಟ್ಟು ಹೋಗಿದ್ದಾವೆ. ಅಂದರೆ ಒಂದು ರೀತಿ ಅಸ್ಥಿ ಪಂಜರ ರೀತಿಯಲ್ಲಿ ಬಸ್ ಆಗಿದೆ. ಅಷ್ಟೊಂದು ದೊಡ್ಡದೊಂದು ದುರಂತ ಆಗಿದೆ. ಬೆಂಕಿ ಹತ್ತಿತ್ತು, ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ, ಸಂಪೂರ್ಣವಾಗಿ ಬಸ್ ಆಗಿದೆ. ಹಾಗಾಗಿ ಈ ಒಂದು ಖಾಸಗಿ ಸ್ಲೀಪರ್ ಬಸ್ನಲ್ಲಿ ಪ್ರಯಾಣಿಕರು ಏನು ಪ್ರಯಾಣ ಮಾಡ್ತಿರೋದು ಎಷ್ಟೊಂದು ಸುರಕ್ಷಿತ ಅನ್ನೋದು ಕೂಡ ಈಗ ಸಾಕಷ್ಟು ಪ್ರಶ್ನಾರ್ಥಕವಾಗಿದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಇಲ್ಲಿರುವಂಥ ಏನು ರಾತ್ರಿ ಆಗಿತ್ತು, ಈಗ 10:45 ಸುಮಾರು ಈ ಘಟನೆ ಆಯಿತು. ಅಕ್ಕಪಕ್ಕದವ್ರು ಬಂದರು, ಕೂಡಲೇ ರಿಪ್ಪನ್ಪೇಟೆ ಪೊಲೀಸರು ಬಂದು, ಸ್ಥಳೀಯರು ಬಂದರು. ಹಾಗಾಗಿ ಎಲ್ಲರೂ ಸೇರಿ ಬಚಾವ್ ಮಾಡಿದರು. ನಂತರ ಅಗ್ನಿಶಾಮಕ ದಳ ಕೂಡ ಬಂದು ಬೆಂಕಿ ನಂದಿಸುವಂಥ ಕಾರ್ಯ ಮಾಡ್ತು. ಈ ಒಂದು ದುರ್ಘಟನೆಯಲ್ಲಿ ಏನು ಈ ಪ್ರಯಾಣಿಕರಿದ್ದಾರೆ, ಆ ಪ್ರಯಾಣಿಕರ ಜೀವದ ಜೊತೆ ಇವರೆಲ್ಲ ಸೇರಿಕೊಂಡು ಒಂದು ರೀತಿ ಚೆಲ್ಲಾಟ ಆಡುವಂಥದ್ದು ಕಂಡು ಬರ್ತದೆ ಅಂತ ಹೇಳ್ಬೋದು. ಯಾಕೆಂದರೆ ಬಸ್ ಒಳಗಡೆ ಯಾವುದೇ ರೀತಿಯಿಂದ ಸುರಕ್ಷತೆಗಳು ಎಲ್ಲಿಯೂ ಕೂಡ ಕಂಡು ಬಂದಿಲ್ಲ. ನಮಗೆ ನೋಡ್ತಾ ಇದ್ದೀವಿ ಅಷ್ಟೊಂದು. ಯಾಕೆಂದರೆ ಒಳಗಡೆ ಏನು ಬಸ್ ಇದೆ, ಆ ಬಸ್ ಒಳಗಡೆ ಲಗೇಜ್ ಇದೆ, ದೊಡ್ಡ ಪ್ರಮಾಣದಲ್ಲಿ ಲಗೇಜ್ ತುಂಬಿಕೊಂಡಿದ್ದಾರೆ. ಅಂದರೆ ಇಲ್ಲಿಂದ ಏನು ನಿಟ್ಟೂರು ಇದೆ, ಹೊಸನಗರದಲ್ಲಿ ನಿಟ್ಟೂರಿಂದ ಇದು ಬಸ್ಸು ಬೆಂಗಳೂರು ಹೋಗ್ತಾ ಇತ್ತು. ಹಾಗಾಗಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಲಗೇಜ್ ತುಂಬಿದ್ರು. ಆ ಲಗೇಜ್ ಒಳಗಡೆ ಏನಿತ್ತು ಮತ್ತು ಬೆಂಕಿ ಹೇಗೆ ಹೊತ್ಕೊಂತ ಅನ್ನೋದು ಕೂಡ ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. ಈ ನಿಟ್ಟಿನಲ್ಲಿ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಸಾರಿಗೆ ಇಲಾಖೆ ಅಧಿಕಾರಿ ಆಗಿರ್ಬೋದು, ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್, ಇದರ ಬಗ್ಗೆ ಒಂದು ಸಮಗ್ರ ಒಂದು ತನಿಖೆ ಆಗಬೇಕಾಗಿದೆ. ಅದರ ನಂತರವೇ ಇದರೆಲ್ಲ ಬಣ್ಣ ಬಯಲಾಗಲಿದೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ಮೆ, TV9 ಶಿವಮೊಗ್ಗ.